ಆಕ್ಚುಲಿ ಟೋಪಿ ನಾನು ಹಾಕಿದ್ದಲ್ಲ, ಇವಳು ನನಗೆ ಹಾಕಿದ್ದು. ಈಗ ನೀನು ರೋಡಲ್ಲಿ ಹೋಗ್ತಿರ್ತೀಯ ಅನ್ಕೋ, ರೋಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ, 2,000 ರೂಪಾಯಿ ನೋಟ್ ಬಿದ್ದಿರುತ್ತೆ. ನೀನು ಯಾವ ತಗತ್ತೀಯ? ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬಡವ್ರ ಮನೆ ಮಕ್ಳು ನೀರು ಆಗಕ್ಕೆ ಎಲ್ಲರಪ್ಪ ಬಿಡ್ತೀರಾ? ಹಿಂದೆಯಿಂದಾನೆ ಹೊಡೆದು ಬಿಡ್ತೀರಲ್ರು. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಇಟ್ಸ್ ಕಿರಣ್ ನಾಯ್ಡು ಪ್ರಪಂಚ ಯೂಟ್ಯೂಬ್ ಚಾನಲ್. ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್ ಹಾಯ್. ಇದ್ಯಾಕೆ ಸೀಟ್ ಬೆಲ್ಟ್ ಹಾಕತ್ತಿದ್ಯಾ? ಅಪ್ಪ ನೀನು ಹೊಡ್ಸಿದ್ರು ನಂಬಿಕೆನೇ ಇಲ್ಲ ಅದಕ್ಕೆ. ಹೆಲ್ಮೆಟ್ ಹಾಕೋ. ಹೆಲ್ಮೆಟ್ ಎಲ್ಲಿದೆ? ವುಮೆನ್. ಅಯ್ಯೋ ಕಾರ್. ಹೆಲ್ಮೆಟ್ ಹಾಕಕ್ಕಲ್ಲ ಕಾರ್. ಬಾ ಹಂಗೆ ಒಂದು ಜೋಳ ತಿನ್ಕೊಂಬರೋಣ. ಓಕೆ, ವಾವ್ ಜೋಳನ. ಜೋಳ ತಿಂತೀಯ? ಟೀ ಸಿಗುತ್ತಾ? ನೀನು ಟೀ ಕೊಡಿ. ತಿನ್ನು, ಹೆಂಗಿದೆ ನೋಡು. ಒಂದು ಬೋಟಿ ಕೊಡಿ. ಬೋಟಿ ತಿಂತೀಯ? ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂಥನ ಅಲ್ಲ, ಬಕಾಸುರ ವಂಶದವ್ರು ನೀವು. ಚೆನ್ನಾಗಿತ್ತಲ್ಲ ಜೋಳ, ಬಿಸಿಯ ವೆದರಿಗೂ ಕೆಂಡದಲ್ಲಿ ಬೇಯಿಸಿದ ಜೋಳ ಸಕ್ಕತ್ತಾಗಿತ್ತು ಮಾತ್ರ. ಗಮ್ಮಾಗಿತ್ತು. ಒಬ್ಬಳೇ ತಿಂತಿದ್ಯಲ್ಲೇ. ನಾವು ಎಷ್ಟೇ ದೊಡ್ಡವರು ಅಂತ ಈ ಬೋಟಿ ತಿನ್ನೋದ್ರಿಂದ ಮಜಾ ಬೋಟಿ ಕೊಟ್ಟು ಸಿಗಲ್ಲ. ಎಲ್ಲ ನಾನು ಹೇಳ್ಕೊಡ್ಬೇಕು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ಕಷ್ಟ ಇದೆ ಗೈಸ್, ತುಂಬ ಕಷ್ಟ ಇದೆ. ಮದುವೆ ಆಗೋದು ಈಸಿ, ಆದಮೇಲೆ ಜೀವನ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಹೇಳಕ್ಕೆ ಬಂದೆ. ನೀವು ಮದುವೆ ಆಗಿ ನನ್ನಷ್ಟೇ ಖುಷಿಯಾಗಿರಿ. ದಯವಿಟ್ಟು ಮದುವೆ ಆಗಿ ಗೈಸ್. ಯಾರು ಸಿಂಗಲ್ ಆಗಿದ್ದೀರೋ ದಯವಿಟ್ಟು ಮದುವೆ ಆಗಿ, ದಯವಿಟ್ಟು ಮದುವೆ ಆಗಿ ಖುಷಿಯಾಗಿರ್ತೀರ ಗೈಸ್. ನಾನು ತಲೆಗೆ ಟೋಪಿ ಹಾಕಿದ್ದೀನಿ, ಚೆನ್ನಾಗಿದೆಯಾ? ಆ್ಯಕ್ಚುಲಿ ಟೋಪಿ ನಾನು ಹಾಕಿದ್ದಲ್ಲ, ಇವಳು ನನಗೆ ಹಾಕಿದ್ದು. ಅಂದರೆ ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳಿ ಅಂತ ಹೇಳಿ ಒಂದು ನನಗೆ ಟೋಪಿ ಹಾಕಿದ್ರು ಅಂತ. ಅಲ್ಲೋಡು ಬೆಟ್ಟದ ಮನೆ ಅಂತ ಊರು. ನೀನು ಬೆಟ್ಟದ ಮನೆ ಗೊತ್ತಾ? ಅಲ್ಲಿ ಯಾರಿದ್ದಾರೆ ಹೇಳು? ಯಾವುದು? ಅಯ್ಯಯ್ಯೋ, ನೀನ್ ಯಾರು? ರೋಡ್ ಅಂತೂ ಸ್ವಲ್ಪ ಚೆನ್ನಾಗಿರೋ ರೋಡ್ ಸಿಕ್ತು ಅಂತ ಖುಷಿ ಪಡೋದ, ಅಥವಾ ಸಿಕ್ಕಿದ ತಕ್ಷಣನೇ ಕೆಟ್ಟೋಗೋದಲ್ಲ ರೋಡು ಅಂತ ದುಃಖ ಪಡೋದ, ಒಂದು ಗೊತ್ತಾಗ್ತಿಲ್ಲಪ್ಪ. ರೋಡ್ ಮಾತ್ರ ಕಿತ್ತೋಗಿದೆ. ಮತ್ತೆ ಗೈಸ್ ಸಮಾಚಾರ ಹೇಳ್ರಪ್ಪ, ಹೇಳ್ರೋ. ಬೇಜಾರಲ್ಲ. ಅದೊಂದು ಸಾಂಗ್ ಹೇಳು. ನಿನಗೆ ನಾನು ನೋಡ್ರಿ ಯಾವ ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂತ ಆ ಸಾಂಗ್ ಎಲ್ಲ ನೋಡೋಣ. ಯಾವ್ದಾರ ಒಂದು ಸಾಂಗ್. ನಿಮ್ಮಯ ಎಂಟ್ರಿ ಲೇಟ್ ಇದೆ, ಮೊದಲೇ ಸಿಗಬಾರ್ದಿತ್ತ, ಹಾಯಾಗಿರಬಹುದಿತ್ತ. ನಿಮಗೆ ಯಾವ್ದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅನ್ಸುತ್ತೆ ನನಗೆ? ಈಗ ಇದೇ ಸಾಂಗ್ ಸ್ವಲ್ಪ ಚೇಂಜ್ ಮಾಡಿ. ಚೇಂಜ್ ನಿಮ್ಮಯ ಎಂಟ್ರಿ ತುಂಬ ಬೇಗಿದೆ, ನಿನ್ನೊಂಚೂರು ಲೇಟಾಗಿ ಸಿಗಬಾರ್ದಿತ್ತ, ನಿನ್ನ ಹಾಯಾಗಿರ್ಬೋದಿತ್ತ.
ಬೇಗ ಬಾ ಅಂತ ಅಂದಿದ್ದು. ನೀವೇ ಅವಾಗ್ಲೂ ಹಾಡು ಹೇಳ್ತಾ ಇದ್ರಿ ಮುಂಚೆ ನನಗೆ ಅಲ್ವಾ, ಇವಾಗ ಈ ತರ ಹೇಳ್ತು ಲೇಟಾಗಿ ಸಿಕ್ಬರ್ದಿತ್ತ ಅಂತ. ಅಲ್ಲ ಆಯ್ತು ಅಂದ್ರೆ ಆ ಸಾಂಗಿಂದು ವ್ಯಾಲ್ಯೂ ನನಗೆ ಆಗ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗ್ತಿದೆ ಸಾಂಗಿನ ವ್ಯಾಲ್ಯೂ ಏನು, ಸಾಂಗಿನ ಅರ್ಥ ಏನು ಅಂತ. ಆಮೇಲೆ ಮೊನ್ನೆ ಅಮ್ಮ ಹೇಳ್ತಾ ಇದ್ರು, ನೀವೇನೋ ಚಿಕ್ಕದ್ರಲ್ಲಿ ಅಂದ್ರೆ 7th ಅಲ್ಲ 9th ಅಲ್ಲಿ ಅನ್ಸುತ್ತೆ ಅಲ್ಲ, ಡ್ಯಾನ್ಸ್ ಏನೋ ಮಾಡಿದ್ರಂತೆ ಗರ ಗರ ಗರನೆ ಸಾಂಗಿಗೆ. ಫುಲ್ ಸುತ್ತ ಹುಡುಗಿರಂತೆ, ಏನು ಫುಲ್ ಸೈಕಾಗಿ ಮಾಡಿದ್ರಿ ಅಂತೆಲ್ಲ ಹೇಳ್ತಾ ಇದ್ರಪ್ಪ. ಫುಲ್ ಫೇಮಸ್ ಅಂತ. 9th ಅಲ್ಲಿ ಇರ್ಬೇಕಾದ್ರೆ ಆಪ್ತರಕ್ಷಕ ಮೂವಿದು ಒಂದು ಸಾಂಗ್ ಗರನೆ ಗರ ಗರನೆ ಅಂತ, ಅದರಲ್ಲಿ ಒಂದು ಹುಡುಗಿ ನಾಗಾವಲ್ಲಿ, ನಾನು ರಾಜ, ನನ್ನ ಸುತ್ತ 4 ಜನ 3 ಜನ ಹುಡುಗಿರು ಏನೋ ನಿಂತಿರ್ತಾರೆ ಹೂವು ಹಾಕಕ್ಕೆ. ಅದು ಅವರು ಪಾಪ ಭರತನಾಟ್ಯ ಎಲ್ಲ ಮಾಡ್ತಾರೆ, ಚೆನ್ನಾಗಿತ್ತು. ನಾನು ರಾಜನ್ ಥರ ವಿಷ್ಣುವರ್ಧನ್ ಥರ ಆ್ಯಕ್ಟಿಂಗ್ ಮಾಡಿದ್ದೆ. ಬಟ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಂತ ಫುಲ್ಲು ಶಿಳ್ಳೆ ಚಿಪ್ಪಳೆ ಸಕ್ಕತ್ತಾಗಿ ಕಿರ್ಚೆಲ್ಲ ಆಡ್ಬಿಟ್ರ. ಸ್ಕೂಲ್ ಡೇ ದಿವಸ ನನಗೆ ಅವತ್ತು ಅನಿಸಿದ್ದು, ನಾನು ಏನಾರು ಮಾಡಬೇಕಪ್ಪ, ಒಂದು ಪ್ರತಿಭೆ ಇದೆ, ನನ್ನೊಂದು ಕಲೆ ಇದೆ ಅಂತ ಖುಷಿ ಆಯ್ತು. ಅದಕ್ಕೆ ನನಗೆ ಬೆಸ್ಟ್ ಬಾಯ್ ಅವಾರ್ಡ್ ಅಂತ 250 ರೂಪೀಸ್ ಏನೋ ಕೊಟ್ಟಿದ್ರು. ಹೌದಾ? ಪರವಾಗಿಲ್ಲ ಹಾಗಾದ್ರೆ. ಆಗ್ಲೇನೆ ಫುಲ್ ಕಲಾವಿದ. ನೀವು ಸ್ಕೂಲಲ್ಲಿ ಡ್ಯಾನ್ಸ್ ಗೀನ್ಸ್ ಮಾಡಿರ್ಲಿಲ್ವಾ? ನಮ್ದೆಲ್ಲ ಅದೇ ಪ್ರತಿಭಾ ಕಾರಂಜಿ. ಮತ್ತೆ ಜನಪದ ಗೀತೆ, ದೇಶಭಕ್ತಿ ಗೀತೆಲೆಲ್ಲ ಇತ್ತು ನಮ್ದು. ದೇಶಭಕ್ತಿ ಗೀತೆಲಿ ನಾನು ಒಂದು ಜಿಲ್ಲಾ ಲೆವೆಲ್ ಆ ಥರ ಹೋಗಿದ್ದೆ ನಾನು. ಈಗ ನಾನೊಂದು ಕ್ವಶನ್ ಕೇಳ್ತೀನಿ ನಿನಗೆ, ನೀನು ಅದಕ್ಕೆ ಆನ್ಸರ್ ಮಾಡು. ಈಗ ನೀನು ರೋಡಲ್ಲಿ ಹೋಗ್ತಿರ್ತೀಯ ಅನ್ಕೋ, ರೋಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ, 2000 ರೂಪಾಯಿ ನೋಟ್ ಬಿದ್ದಿರುತ್ತೆ, ನೀನು ಯಾವ ತಗೋತೀಯ? 2000 ನೋಟ್ ಇಲ್ಲಕ್ಕೆ ಇಲ್ಲ ಅನ್ಸುತ್ತೆ. 2000 ರೂಪಾಯಿ ನೋಟ್ ಇವಾಗ ಕರೆಕ್ಟಾಗಿ ಹೇಳೋ. 2000 ರೂಪಾಯಿ ನೋಟ್ ಬಿದ್ದಿರುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ 500 ರೂಪಾಯಿ ನೋಟ್ ಬಿದ್ದಿರುತ್ತೆ, ನೀನು ಯಾವ ತಗೋತೀಯ? 2000 ತಗೋತೀಯ? ಯಾಕೆ? ನಾನಾಗಿದೆ ನೋಡಿದ್ದೀನಿ ಹೇಳು, 2 ತಗೋತಿದ್ದೆ. ಅಯ್ಯೋ ರೋಡಲ್ಲಿ ಹೋಗ್ತಾ ಇರ್ತೀರಾ, ರೈಟ್ ಸೈಡಲ್ಲಿ 2000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಲೆಫ್ಟ್ ಸೈಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ, ಯಾವ್ದು ಎತ್ಕೋತೀರಾ? ಅಫ್ಕೋರ್ಸ್ 2000 ರೂಪಾಯಿ ನೋಟ್ ಎತ್ಕೊಳ್ಳೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಮುಂದೆ 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 ಏನೋ ಮುಂದೆ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಏನೋ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಸದಿ ಪೆಟ್ರೋಲ್ ಹಾಕ್ಸೋದಪ್ಪ. ಅವಾಗಲೇ ಓದ್ ವಿಡಿಯೋದಲ್ಲಿ ಹೇಳಿಲ್ವಾ, ಗಾಡಿಗಾಗ್ಲಿ ಬಾಡಿಗಾಗ್ಲಿ ಅವಾಗ ಲಿಕ್ವಿಡ್. ಅಯ್ಯೋ ಸೋಂಪಿನ ಕಣಪ್ಪ. ಲಿಕ್ವಿಡ್ ಐಟಮ್ ಕುಡಿಯೋರಿಗೆ ಹೇಳ್ಬೋದು, ನೀವು ಲಿಕ್ವಿಡ್ ಐಟಮ್ ಹಾಕೊಳ್ಳೋದೇ ಇಲ್ವಲ್ಲ? ಹಾಕೋತೀನಲ್ಲ, ಟೀ ಕಾಫಿನೂ ಒಂದು ಅಡಿಕ್ಟೆ, ಅದನ್ನು ಕುಡಿತಾ ಇರ್ತೀವಲ್ಲ. ಟೀ ಅಂತ ಕುಡಿತಾರೆ ಒಂದು 20 ಸತಿ. ಗಂಡಸರು ಅಂದಮೇಲೆ ಕುಡಿತಾ ಇರ್ಬೇಕು, ಆಗ್ಲೇ ಟೀನಾರು ಆಗಲಿ 19 ಆಗಲಿ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅದು 90 ಕುಡಿಯೋರಿಗೆ ಅಪ್ಲಿಕೇಬಲ್, ನಿಮಗೆಲ್ಲ. ಏನಾದ್ರು ತಿಂತೀಯಾ? ಬೇಡವಾ? ಬೇಡ ಬಿಡು, ಅವಾಗ ಏನಾದ್ರು ತಲೆನೇ ತಿಂತಾಗಿ. ತಲೆ ತಿಂತಿದ್ದೀನಿ ನಾನು, ಏನು ಮಾತಾಡೋದೇ ಇಲ್ಲ ಅಂತೀನಪ್ಪ. ಯಪ್ಪ ಅವ್ರು ನೋಡಿದ್ರೆ ಹೆಂಗ್ ನಡ್ಕೊಂಡು ಹೋಗ್ತಾರ ನೋಡಿ, ಹುಡುಕಿಡ್ದವ್ರ ಅಂತ. ಕುಡಿದು ನಡೀತಿರೋದಲ್ಲ ಕಡೆ, ಅವೇ ನಡೆಯೋದೇ ಅಂತಾರ. Continue for 2 kilometers. ನಿಂಗೆ ವಿಜುವಲ್ ಹೊಡಿಯಕ್ ಬರುತ್ತಾ? ನೀನು ಕೂತಿರೋದು ನನಗೆ ನೀನು ವಿಜುವಲ್ ಹೊಡೆದೇ ಇಲ್ಲಪ್ಪ ಆ ಟೈಮಲ್ಲಿ. ನಾವು ನೀಟಾಗಿ ಸಿನ್ಸಿಯರಾಗಿ ಮದುವೆ ಆಗಿರೋದು, ವಿಜುವಲ್ ಎಲ್ಲ ಹೊಡ್ಸ್ಕೊಂಡು ಮದುವೆ ಆಗಿಲ್ಲ. ನಾನು ಬೆಳಗ್ಗೆ ಕೆಫೆನೇ ಬಂತಲ್ಲಪ್ಪ. ನಾರ್ಮಲ್ ಕೆಫೆ ಬಿಟ್ಟು ಮುಂದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಮತ್ತೆ ಮಳೆ ಬರ್ತಿದೆ, ನಾನೊಂದು ಸಾಂಗ್ ಹೇಳ್ತೀನಿ ನಿಮಗೋಸ್ಕರ, ಸರಿನಾ? ನಿಂಗಾಗಿ ಹೇಳಬೇಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು.
ಲೆಫ್ಟ್ ಏನಕ್ಕೆ ಆಫ್ ಮಾಡು. ಹೋಯ್ತು ಬಿಡು, ಅನ್ಬೇಳಲ್ವಾ, ಇನ್ ಬರಲ್ಲ, ಅಗ್ನಿಗುಡ್ಡ ಮುಗೀತು. ಶೀ ತಾಟ್ ಮುಂದಕ್ಕೆ ತಾನೇ ಇರೋದು ಅಗ್ನಿಗುಡ್ಡ. Continue on State Highway 100. 107 for 1.5 ಎಲ್ಲಿ ಇರೋದು kilometers. ಅಗ್ನಿಗುಡ್ಡ? 1.5 kilometer ಅಂತ ತೋರಿಸ್ತೈತೆ. ನೋಡಿ ಇನ್ನು ಮುಂದೆನೆ ಅನ್ಸುತ್ತೆ. ನಾನು ಒಂದು ರೈಟ್ ಒಂದು ರೋಡ್ ಹೋಗುತ್ತೆ. ನಾನು ರೋಡ್ ಹೋದ್ರೆ ಅಗ್ನಿಗುಡ್ಡ. ಹೌದಾ? ನಾವಿತ್ತೊಂದು ಟೆಂಪಲ್ ಹೋಗಿದ್ವಿ ಆಯ್ತಾ, ಚೆನ್ನಾಗಿತ್ತು ಟೆಂಪಲ್. ಬಟ್ ಅದು ಯಾವ ಟೆಂಪಲ್ ಏನು ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಪೀಸಾಗಿ ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ಆ ಟೆಂಪಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು, ಅದು ಯಾವುದೊಂದು ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ಅಂತ ನಾನು ಅದನ್ನು ಹೇಳ್ತೀನಿ. ಹೋಪ್ ಗೈಸ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತೇನು ನಮಗೆ ಅಂದ್ಕೊಂಡಿರಲಿಲ್ಲ ಹಿಂಗೆ ವಿಡಿಯೋ ಮಾಡಬೇಕು ಅಂತೆಲ್ಲ, ಸುಮ್ಮನೆ ಹಂಗೆ ಒಂದು ಜರ್ನಿ ಹೋದ್ವಿ, ಒಂದು ಟೆಂಪಲ್ ಹೋಗಿದ್ವಿ, ಚೆನ್ನಾಗಿತ್ತು. ಹಂಗೆ ಬರ್ತಾ ಅನಿಸಿದ್ವಿ, ಒಂದು ಜೋಳ ತಿಂದ್ವಿ. ಸೊ ಹಿಂಗೆ ನಾರ್ಮಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸಿ ಸುಮ್ಮನೆ ಮಾಡಿದ್ವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಮುಂದೆ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಯಿರ್ತೀವಿ. ನಮ್ಮ ಮುನಿಗ ಸಪೋರ್ಟ್ ಮಾಡ್ತಾ ಇರಿ. ನೀನೇನಾದ್ರು ಹೇಳೋದಿದೆಯಾ? ಅದೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಅಷ್ಟೇನಾ? ಓಕೆ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಟ್ಸ್ ಕಿರಣ್ ನಾಯ್ಡು ಪ್ರಪಂಚ ಯೂಟ್ಯೂಬ್ ಚಾನಲ್. ಬಾಯ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಅಸಹ್ಯ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.